ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋಣ ಹೊಸ ವಿಡಿಯೋಗೆ ನಿಮಗೆ ಪ್ರೀತಿಯ ಸುಸ್ವಾಗತ ಗೆಳೆಯರೆ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು SSLC ವಿದ್ಯಾರ್ಥಿಗಳಿಗೋಸ್ಕರ ಸೋಷಿಯಲ್ ಸೈನ್ಸಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮಗೋಸ್ಕರ ತಂದಿರ್ತೇವೆ ಗೆಳೆಯರೆ. ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೆಳೆಯರೆ, ಸರಿನಾ? ಇನ್ನು ಮೊದಲನೇ ಪ್ರಶ್ನೆ ನೋಡೋದಾದರೆ 1947ರಲ್ಲಿ ನೋಡ್ಕೋಬೋದು. 1947ರ ಭಾರತದ ವಿಭಜನೆಗೆ ಕಾರಣವಾದ ಪ್ರಮುಖ ನಿರ್ಧಾರ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಉತ್ತರ ನೋಡೋದಾದರೆ ಏನಪ್ಪ ಅಂದರೆ ಮೌಂಟ್ ಬ್ಯಾಟನ್ ಯೋಜನೆಯನ್ನು ಸ್ವೀಕರಿಸುವುದು, ಬಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಬೆಂಬಲಿಸುವುದು, ಸಿ ಭಾರತದ ಸಂವಿಧಾನ ಸಭೆಯನ್ನು ರಚಿಸುವುದು, ಡಿ ಬಂದ್ಬಿಟ್ಟು ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸುವ ನಿರ್ಧಾರವನ್ನು ಕೈಗೊಳ್ಳುವುದು. ಸರಿ, ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಆಗಿರುತ್ತೆ. ಮೌಂಟ್ ಬ್ಯಾಟನ್ ಯೋಜನೆಯನ್ನು ಸ್ವೀಕರಿಸುವುದು 1947ರ ಭಾರತ ವಿಭಜನೆಗೆ ಪ್ರಮುಖವಾದ ಕಾರಣವಾದ ನಿರ್ಧಾರ ಆಗಿತ್ತು ಹೇಳಿ, ಸರಿನಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದ 370ನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು? ನೋಡಿ, ಭಾರತದ ಸಂವಿಧಾನದ 370ನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು ಎಂದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ ಬಂದ್ಬಿಟ್ಟು ತೆಲಂಗಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್. ಇಲ್ಲಿ ಆಪ್ಷನ್ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಮ್ಮು ಕಾಶ್ಮೀರಿಗೆ ಸಂವಿಧಾನ 370ನೇ ವಿಧಿ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು, ಸರಿನಾ? ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಗರೀಬ್ ಬಿ ಹಠಾವೋ ಯೋಜನೆಯು ಯಾವ ಪ್ರಧಾನ ಮಂತ್ರಿಯೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆನ. ಭಾರತದಲ್ಲಿ ಗರೀಬಿ ಹಠಾವೋ ಘೋಷಣೆಯು ಯಾವ ಪ್ರಧಾನ ಮಂತ್ರಿಯೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿತ್ತು, ಸರಿನಾ? ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು VP ಸಿಂಗ್ ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಯಾವುದು ಇಂದಿರಾ ಗಾಂಧಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ಗೆಳೆಯರೆ ಉಲ್ಟಾ ಮಾಡಿ ಕೇಳ್ಬೋದು. ಇಂದಿರಾ ಗಾಂಧಿಯು ಭಾರತದಲ್ಲಿ ಯಾವ ಘೋಷಣೆಯೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು, ಸರಿನಾ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಸರಿನಾ? ನೋಡ್ಕೊಂಡು ಆನ್ಸರ್ ಮಾಡೋಕ್ಕಾಗುತ್ತೆ ನೀವು. ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಹೇರಲಾಯಿತು? ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಹೇರಲಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡ್ಕೊಳ್ಳಿ. ಆಪ್ಷನ್ ನೋಡೋಣ ಮೊದಲು. 1962, 1965, 1971 ಮತ್ತು 1975 ಇಷ್ಟು ಆಪ್ಷನ್ ನೀಡಲಾಗಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು 1975ರಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು ಅಂತ ಇಲ್ಲಿ ಉತ್ತರ ಬರುತ್ತೆ ಸ್ನೇಹಿತರೆ, ಸರಿನಾ? ಸಾರ್ಕ್ ಸಂಘಟನೆಯ ಸ್ಥಾಪನೆಯಲ್ಲಿ ಭಾರತದ ಪಾತ್ರ ಏನಾಗಿತ್ತು, ಸರಿನಾ? ಸಾರ್ಕ್ ಸಂಘಟನೆಯ ಸ್ಥಾಪನೆಯಲ್ಲಿ ಭಾರತದ ಪಾತ್ರವೇನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ ಬಂದ್ಬಿಟ್ಟು ವಿರೋಧಿಸಿತು, ಪ್ರಮುಖ ಪಾತ್ರ ವಹಿಸಿತು, ತಟಸ್ಥವಾಗಿತ್ತು, ಅದರ ಅಸ್ತಿತ್ವವನ್ನು ಪ್ರಶ್ನಿಸಿತು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು ಗೆಳೆಯರೆ, ಸರಿನಾ? ಸಾರ್ಕ್ ಸಂಘಟನೆ ಸ್ಥಾಪನೆಯಲ್ಲಿ ಭಾರತವು ಪ್ರಮುಖವಾದ ಪಾತ್ರವನ್ನು ವಹಿಸಿರುತ್ತೆ, ಸರಿನಾ? ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕ ಸುಧಾರಣೆಗಳು 1991ರಲ್ಲಿ ಪ್ರಾರಂಭವಾದಾಗ ಪ್ರಧಾನಮಂತ್ರಿ ಯಾರಾಗಿದ್ದರು? 1991ರಲ್ಲಿ ಭಾರತದ ಆರ್ಥಿಕ ಸುಧಾರಣೆಗಳು ಪ್ರಾರಂಭವಾದಾಗ ಪ್ರಧಾನಮಂತ್ರಿ ಆಗಿದ್ದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ, ಸರಿನಾ? ಅದಕ್ಕೆ ಸರಿಯಾದ ಉತ್ತರ ನೋಡೋಣ ಮುಂಚೆ ಒಂದು ಸಲ ಆಪ್ಷನ್ ನೋಡೋಣ. VP ಸಿಂಗ್, ಚಂದ್ರಶೇಖರ್ ಮತ್ತು ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ ಇಷ್ಟು ಇದನ್ನು ಕೊಟ್ಟಿದ್ದಾರೆ ಆಪ್ಷನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನರಸಿಂಹರಾವ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾದರೆ ಭಾರತೀಯ ಸಂವಿಧಾನದ ಜಾತ್ಯತೀತ ಸೆಕ್ಯುಲರ್ ಪದವನ್ನು ಯಾವಾಗ ಸೇರಿಸಲಾಯಿತು? ಭಾರತೀಯ ಸಂವಿಧಾನದ ಜಾತ್ಯತೀತ ಪದವನ್ನು ಯಾವಾಗ ಸೇರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಆಪ್ಷನ್ ಬಂದ್ಬಿಟ್ಟು ಮೂಲ ಸಂವಿಧಾನದಲ್ಲಿ, 42ನೇ ತಿದ್ದುಪಡಿಯಲ್ಲಿ, 44ನೇ ತಿದ್ದುಪಡಿಯಲ್ಲಿ ಮತ್ತು 73ನೇ ತಿದ್ದುಪಡಿಯಲ್ಲಿ ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂದರೆ 42ನೇ ತಿದ್ದುಪಡಿಯಲ್ಲಿ ಜಾತ್ಯತೀತ ಪದವನ್ನು ಸೇರಿಸಲಾಗಿತ್ತು ಅಂತ ಇಲ್ಲಿ ಆನ್ಸರ್ ಬರುತ್ತೆ ಸ್ನೇಹಿತರೆ, ಸರಿನಾ? ಇನ್ನು ಮುಂದಿನ ಪ್ರಶ್ನೆ,
ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶವೇನು? ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಆಪ್ಷನ್ ಬಂದ್ಬಿಟ್ಟು ಜವಳಿ ಉತ್ಪಾದನೆಯನ್ನು ಹೆಚ್ಚಿಸುವುದು, ರೈತರಿಗೆ ಸಾಲ ಸೌಲಭ್ಯವನ್ನು ಹೆಚ್ಚಿಸುವುದು ಮತ್ತು ಕೃಷಿ ಉತ್ಪಾದನೆಯನ್ನು ವಿಶೇಷವಾಗಿ ಆಹಾರ ಧಾನ್ಯಗಳನ್ನು ಹೆಚ್ಚಿಸುವುದು ಮತ್ತು ಗ್ರಾಮೀಣ ಉದ್ಯೋಗವನ್ನು ಹೆಚ್ಚಿಸುವುದು ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಆಪ್ಷನ್ ಸಿ ಆಗಿರುತ್ತೆ. ಕೃಷಿ ಉತ್ಪಾದನೆಯನ್ನು ವಿಶೇಷವಾಗಿ ಆಹಾರ ಧಾನ್ಯಗಳನ್ನು ಹೆಚ್ಚಿಸುವುದು ಭಾರತದ ಹಸಿರು ಕ್ರಾಂತಿಯಲ್ಲಿ ಮುಖ್ಯ ಉದ್ದೇಶವಾಗಿತ್ತು ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ, ಮಂಡಲ್ ಆಯೋಗದ ವರದಿಯ ಮುಖ್ಯ ಶಿಫಾರಸು ಯಾವುದು? ಮಂಡಲ್ ಆಯೋಗದ ವರದಿಯ ಮುಖ್ಯ ಶಿಫಾರಸು ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸರ್ಕಾರಿ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವುದು ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ, OBC ಅವರಿಗೆ, ಅಲ್ಪಸಂಖ್ಯಾತರಿಗೆ ವಿಶೇಷ ಸೌಲಭ್ಯಗಳನ್ನು ನೀಡುವುದು ಮತ್ತು SC STಗಳಿಗೆ ಮೀಸಲಾತಿ ಹೆಚ್ಚಳ ಮಾಡುವುದು ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ. ಇದು ಮಂಡಲ ಆಯೋಗದ್ದು. ಸರಿನಾ? ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡುವುದು ಒಂದು ಮಂಡಲ್ ಆಯೋಗದ ವರದಿಯ ಮುಖ್ಯ ಶಿಫಾರಸು ಆಗಿರುತ್ತೆ. ಸರಿನಾ? ಮುಂದಿನ ಪ್ರಶ್ನೆ, ಭಾರತದ ಮಿಲಿಟರಿ ಕಾರ್ಯಾಚರಣೆಯಾದ ಶಕ್ತಿಯ ಮುಖ್ಯ ಉದ್ದೇಶವೇನಾಗಿತ್ತು? ಭಾರತದ ಮಿಲಿಟರಿಯಲ್ಲಿ ಇರ್ತಕ್ಕಂಥ ಕಾರ್ಯಾಚರಣೆಯಾಗಿರ್ತಕ್ಕಂಥ ಶಕ್ತಿಯ ಮುಖ್ಯ ಉದ್ದೇಶ ಯಾವುದು? ಸರಿನಾ? ಆಪ್ಷನ್ ಬಂದ್ಬಿಟ್ಟು ಪಾಕಿಸ್ತಾನದೊಂದಿಗಿನ ಯುದ್ಧವನ್ನು ತಡೆಯುವುದು, ಪರಮಾಣು ಪರೀಕ್ಷೆಯನ್ನು ನಡೆಸುವುದು, ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಯನ್ನು ನೀಡುವುದು ಮತ್ತು ಶ್ರೀಲಂಕಾದಲ್ಲಿ ಶಾಂತಿ ಪಾಲನಾ ಪಡೆ ಕಳಿಸುವುದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗಿರುತ್ತೆ ಅಂತಂದರೆ ಪರಮಾಣು ಪರೀಕ್ಷೆಯನ್ನು ನಡೆಸುವುದು ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ಶಕ್ತಿ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಶಕ್ತಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಪರಮಾಣು ಪರೀಕ್ಷೆಗಳನ್ನು ನಡೆಸುವುದು ಒಂದು ಶಕ್ತಿಯ ಪ್ರಮುಖ ಮತ್ತು ಮುಖ್ಯ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆ, ಈ ಪ್ರಶ್ನೆ ನೋಡೋದಾದರೆ ಭಾರತದ ಗ್ರಾಮೀಣ ಸ್ವಸಹಕಾರದ ಪಂಚಾಯಿತಿ ರಾಜ್ 73ನೇ ಮತ್ತು 74ನೇ ತಿದ್ದುಪಡಿಗಳು ಯಾವ ವರ್ಷದಲ್ಲಿ ಜಾರಿಗೆ ಬಂದವು? ಪ್ರಶ್ನೆ ನೋಡ್ಕೊಳ್ಳಿ. ಭಾರತದ ಗ್ರಾಮೀಣ ಸ್ವಸರ್ಕಾರದ 73ನೇ ಮತ್ತು 74ನೇ ತಿದ್ದುಪಡಿಗಳು ಯಾವ ವರ್ಷದಲ್ಲಿ ಜಾರಿಗೆ ಬಂದವು ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಆಪ್ಷನ್ ಬಂದ್ಬಿಟ್ಟು ಎ 1985, ಬಿ ಬಂದ್ಬಿಟ್ಟು 1992, ಸಿ ಬಂದ್ಬಿಟ್ಟು 1997, ಡಿ ಬಂದ್ಬಿಟ್ಟು 2000 ಅಂತ ಇಲ್ಲಿ ಆಪ್ಷನ್ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದರೆ 1992ರಲ್ಲಿ ಗ್ರಾಮೀಣ ಸ್ವಸರ್ಕಾರದ 73ನೇ 74ನೇ ತಿದ್ದುಪಡಿಗಳು ಜಾರಿಗೆ ಬಂದವು ಸ್ನೇಹಿತರೆ. ಸರಿನಾ? ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಗಳನ್ನು. ಸರಿನಾ? ಮತ್ತೆ ಅರ್ಥ ಆಗ್ತಿಲ್ಲ ಅಂತಂದರೆ ಒಂದು ನೋಟ್ಬುಕ್ಕಲ್ಲಿ ನೀವು ನೋಟ್ ಕೂಡ ಮಾಡ್ಕೊಬೋದು. ಸರಿನಾ? ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಿಮ್ಲಾ ಒಪ್ಪಂದ ಯಾವ ವರ್ಷದಲ್ಲಿ ನಡೆಯಿತು? ಸಿಮ್ಲಾ ಒಪ್ಪಂದವು ಯಾವ ವರ್ಷದಲ್ಲಿ ನಡೆಯಿತು ಅಂತಲೂ ಪ್ರಶ್ನೆ ಕೇಳ್ಬೋದು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಿಮ್ಲಾ ಒಪ್ಪಂದ ಯಾವ ವರ್ಷದಲ್ಲಿ ನಡೆಯಿತು ಅಂತಲೂ ಕೇಳ್ತಾರೆ. ಈ ಥರನೂ ಕೇಳ್ತಾರೆ, ಆ ಥರನೂ ಕೇಳ್ತಾರೆ. ಮತ್ತು ಇನ್ನೊಂದು ಸಲ ಇದಕ್ಕೆ ಆನ್ಸರ್ ನೋಡಿದ್ರೆ ಯಾವಾಗಪ್ಪ ಅಂತಂದರೆ ಆಪ್ಷನ್ ಬಂದ್ಬಿಟ್ಟು 1962, 1965, 1971 ಮತ್ತು 1972. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1972. ಇದನ್ನು ಇನ್ನೊಂದರ ಪ್ರಶ್ನೆ ಕೇಳಿದ್ರೆ 1972ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಪ್ಪಂದ ಯಾವುದು ಅಂತಲೂ ಕೇಳ್ಬೋದು. ಸರಿನಾ? ಆನ್ಸರ್ನ ತಲೆಕೆಟ್ಕೊಳ್ಳಿ. ಯಾವ ಒಪ್ಪಂದ? ಇದಕ್ಕೆ ಸಿಮ್ಲಾ ಒಪ್ಪಂದ 1972ರಲ್ಲಿ ನಡೆಯಿತು. ಸರಿನಾ? ಇದು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ LPG ನೀತಿಗಳ ಪ್ರವರ್ತಕರು ಯಾರು? ಸರಿನಾ? ಭಾರತದಲ್ಲಿ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ LPG ನೀತಿಗಳ ಪ್ರವರ್ತಕ ಯಾರು ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ ಸ್ನೇಹಿತರೆ. ಆಪ್ಷನ್ ಬಂದ್ಬಿಟ್ಟು ರಾಜೀವ್ ಗಾಂಧಿ, ನರಸಿಂಹರಾವ್, ಮನಮೋಹನ್ ಸಿಂಗ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಆಪ್ಷನ್ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮನಮೋಹನ್ ಸಿಂಗ್ ಅವರು ಒಂದು ಪ್ರವರ್ತಕರಾಗಿರ್ತಾರೆ. ಯಾವುದಕ್ಕೆ? ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಗಳ ಪ್ರವರ್ತಕರು ಮನಮೋಹನ್ ಸಿಂಗ್ ಅವರು ಆಗಿರ್ತಾರೆ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಜೀವನದ ಹಕ್ಕು ರೈಟ್ ಟು ಲೈಫ್ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ? ಪ್ರಶ್ನೆ, ಭಾರತದಲ್ಲಿ
ಜೀವನದ ಹಕ್ಕು ಅಂದರೆ ರೈಟ್ ಆಫ್ ಲೈಫ್ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ ಬಂದ್ಬಿಟ್ಟು ವಿಧಿ 14ನೇ ವಿಧಿ, 19ನೇ ವಿಧಿ ಮತ್ತು 21ನೇ ವಿಧಿ, 25ನೇ ವಿಧಿ ಅಂತೇಳಿ ಆಪ್ಷನ್ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ 21 ಸರಿನಾ. 21ನೇ ವಿಧಿಯಲ್ಲಿ ಜೀವನದ ಹಕ್ಕು ಈ ವಿಧಿಯಲ್ಲಿ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ ಸರಿನಾ. 21ನೇ ವಿಧಿ ಅಡಿಯಲ್ಲಿ ಜೀವನದ ಹಕ್ಕು ಬರುತ್ತೆ ಸರಿನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನ್ಯಾಷನಲ್ ವುಮೆನ್ ರೈಟ್ ಕಮಿಷನ್ ಯಾವಾಗ ಸ್ಥಾಪಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು 1980, 1990, 1993 ಮತ್ತು 2000 ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ ಸ್ನೇಹಿತರೆ ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1993. ಸರಿಯಾದ ಉತ್ತರ 1993 ಆಗಿರುತ್ತೆ. ಇದನ್ನು ಇನ್ನೊಂದು ಥರನೂ ಕೇಳ್ಬೋದು. ಯಾವ ಥರ? 1993ರಲ್ಲಿ ಭಾರತದಲ್ಲಿ ಸ್ಥಾಪಿಸಲಾದ ಹಕ್ಕು ಆಯೋಗ ಯಾವುದು ಸರಿನಾ. ಇನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಥರನೂ ಕೇಳ್ತಾರೆ. ಇದನ್ನ 1993ರಲ್ಲಿ ಭಾರತದಲ್ಲಿ ಸ್ಥಾಪಿಸಲಾದ ಹಕ್ಕುಗಳ ಆಯೋಗ ಯಾವುದು ಅಂತಲೂ ಕೇಳ್ಬೋದು ಸರಿನಾ. ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆನ. ಇದಕ್ಕೆ ಸರಿಯಾದ ಉತ್ತರ ಬಂದು 1993 ಆಗಿರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ನಮ್ಮ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.